ಈ ಕೊಂಬೆ ಮೇಲೆ ಆ ಕಡೆ ಸೈಡ್ ಕೂತ್ಕೊಂಡು ಆ ಕೊಂಬೆ ಕಡಿದ್ರೆ ಯಾರು ಬೀಳ್ತಾರೆ ಹೇಳಿ? ಆ ಕಡಿತಾ ಇದ್ದವೇನು ಆ ಕೊಂಬೆ ಸಮೇತ ಕೆಳಗಡೆ ಬೀಳ್ತಾನೆ. ಇವ್ರು ಮಾಡ್ಕೊಂಡಿರೋದು ಹೇಗೆ ಅಂದರೆ, ಇದೇ ಒಂದು ಗ್ಯಾಂಗ್, ಏನು ಬೋರ್ಡೆ ಗ್ಯಾಂಗ್ ಅಂತ ಹೇಳ್ತೀವಿ ನಾವೆಲ್ಲ, ಪ್ರೊಡ್ಯೂಸರು ಇವರು ಎಲ್ಲರೂ ಸೇರಿಕೊಂಡು ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿಯನ್ನು ರೆಡಿ ಮಾಡಿ ಸೆಟಪ್ ಮಾಡಿ ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಆ ಕಂಪ್ಲೇಂಟ್ ಮೇಲೆ ಹಲವಾರು ವಿಧಗಳಲ್ಲಿ ಪ್ರೆಸರ್ ತಗೊಬಂದ್ಬಿಟ್ಟು ಸರ್ಕಾರದ ಮೇಲೆ, ಹೌದ್ರಿ ಇದು ನೂರಾರು ಶವಗಳನ್ನ, ಸಾವಿರಾರು ಶವಗಳನ್ನ ಹೂತಿದ್ದಾರೆ ಅಂತ ಒಂದು ಧರ್ಮಸ್ಥಳದಂತಹ ಒಂದು ಶ್ರದ್ಧಾ ಕೇಂದ್ರದ ಮೇಲೆ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಇವರ ಎಲ್ಲ ಒಂದು ಇದು. ಆ ಇದರೊಳಗಡೆ ಏನಾಗುತ್ತೆ, ಅವರು ಇಷ್ಟೆಲ್ಲ ಮಾಡಿದ್ನ ಸರ್ಕಾರನೂ ಸಹ ಒಪ್ಕೊಂಡು, ಏನಂದರೆ ಸರ್ಕಾರನೂ ಹೇಗಿದೆ ಅಂದರೆ, ನೀ ಸತ್ತಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ ಅವರ ಅಹವಾಲುಗಳನ್ನೆಲ್ಲ ತಿಳಿದುಕೊಂಡು ಕೊನೆಗೆ SIT ಅಂತ ಒಂದು ಫಾರ್ಮ್ ಮಾಡಿಬಿಟ್ರು. ಅದಕ್ಕೊಂದು ಪೊಲೀಸ್ ಸ್ಟೇಷನ್ ಸ್ಟೇಟಸ್ ಕೊಟ್ಟರು. ಅದಕ್ಕೆಲ್ಲ ಇವರುಗಳು ಓಡಾಡಿದ್ದು, ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನಮ್ಮ ಹತ್ರ ಬೇಕಾದಷ್ಟು ದಾಖಲೆಗಳಿದೆ ನೋಡಿ, ಇಲ್ಲಿದೆ ಅಲ್ಲಿದೆ ಅಂತ. ಯೂಟ್ಯೂಬರ್ಗಳು, ಸೆನ್ಸಾರ್ಲೆಸ್ ಯೂಟ್ಯೂಬರ್ಗಳು ಏನು ಬಿಟ್ಟಿದ್ದು ಬಾಣ. ಆಮೇಲೆ ಒಂದು ಅಜ್ಜಿಯನ್ನು ಬೇರೆ ರೆಡಿ ಮಾಡ್ಕೊಂಡು ಬಂದರು. ಏನು ತಿಮ್ಮರೋಡಿ ಅವರು ಜನನಾಯಕರಂಗೆ ಧರ್ಮಸ್ಥಳಕ್ಕೆ ನಾನು ಬುಲ್ಡೋಸರ್ ತಗೊಂಡು ಹೋಗ್ತೀನಿ ಅಂದರು. LH ಒಳಗಡೆ ಬಾಂಬ್ ಬಿಟ್ಟಂಥ ವ್ಯಕ್ತಿ, ನನ್ನ ಹತ್ರ ಎಲ್ಲ ಇದ್ದೀರಿ, ನಾನು ಎಲ್ಲ ಹೇಳ್ಬಿಡ್ತೀನಿ ರೀ ಅಂತ ನಕ್ಕೊಂಡು ಹೇಳ್ತಿದ್ರು. ಯಾವತ್ತು ಚಿನ್ನಯ್ಯನ ಅರೆಸ್ಟ್ ಮಾಡಿದ್ರು, ಪಾಪ ನಿಜವಾಗ್ಲೂ ಈ ಇದರಲ್ಲಿ ದುಡ್ಡಿದ್ದವ್ರಿಗೆ ಒಂದು ಕಾನೂನು, ದುಡ್ಡು ಇಲ್ದವ್ರಿಗೆ ಒಂದು ಕಾನೂನು. ಚಿನ್ನಯ್ಯನ ಜಾಗದಲ್ಲಿ ತಿಮ್ಮರೋಡಿ ಅರೆಸ್ಟ್ ಆಗಿದ್ದಿದ್ರೆ ಹೇಳಿ, ಇವತ್ತು ಪಾಪದ ವ್ಯಕ್ತಿ ಚಿನ್ನಯ್ಯ ಒಳಗೋದ, ಅವನು ಎಲ್ಲವನ್ನೂ ಬಾಯಿ ಬಿಟ್ಟಿದ್ದಾನೆ. ಈಗ ನನ್ನ ಅಂದಾಜಿನ ಪ್ರಕಾರ ಇದೊಂದೆಲ್ಲ ಒಂದು ದೊಡ್ಡ ದುಷ್ಟಕೂಟ ಇದೆ ಸ್ವಾಮಿ. ನನ್ನನ್ನು ಇವರು ಬಲಿಪಶು ಮಾಡಿದ್ದಾರೆ, ಇವರಿಗೆಲ್ಲ ಹಣ ಕೊಟ್ಟಿದ್ದಾರೆ, ಇವ್ರಿಗೆ ನನಗೆ ಹೀಗೆ ಹೇಳು ಅಂತ ಹೇಳಿದರು, ನಾನು ಹಿಂಗೆ ಅವ್ರು ಹೇಳ್ದಂಗೆ ಆ್ಯಕ್ಟಿಂಗ್ ಮಾಡಿದೆ ಅಂತ. ಯಾವತ್ತು ಎಲ್ಲ ವಿಚಾರಗಳು ಹೊರಗಡೆಗೆ ಬಂತು, ಹಾಗೇನೆ ಇನ್ನೊಂದು ಭಾಗದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಟುಕೊಂಡಂತಹ ಜನಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಅಪಾದನೆ ಬರ್ತಾ ಇದೆ ಅಂತ ಒಂದು ಪ್ರೆಸರ್ ಕ್ರಿಯೇಟ್ ಆದ ತಕ್ಷಣ SIT ಅವರು ಭಾಳ ಚುರುಕು ಮಾಡಿದ್ರು. ಒಂದು ಸರಿ ಕಡಿಮೆ ಮಾಡಿದ್ರು, ಆಮೇಲೆ ಪುನಃ ತನಿಖೆ ಸ್ಟಾರ್ಟ್ ಮಾಡಿದ್ರು. ಕಂಡಲ್ಲೆಲ್ಲ ಆಗಿದ್ರು. ನೂರಾರು ಶವ ಅಲ್ಲ, ಸಾವಿರಾರು ಶವನೂ ಸಿಗಲಿಲ್ಲ. ಇವ್ರಿಗೆ ಸಿಕ್ಕಿದ್ದು ಯಾವುದ್ಯಾವುದು, ಅದ್ಯಾವುದೋ ಒಂದು 2-3 ಸಣ್ಣದು ಮೂಳೆಗಳು ಸಿಕ್ಕಿದ್ದು. ಸಹಜವಾಗಿ ಅಂತಲ್ಲಿ ಸಿಕ್ಕೇ ಸಿಗುತ್ತದೆ. ಅಸಹಜ ಸಾವಿನಂದು ಕೆಲವೊಂದು ಹೂತಿರೋದು ಸಿಕ್ಕಿರ್ತದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಇವರು ಇಷ್ಟೆಲ್ಲ ನಾಟಕ ಮಾಡಿದ್ರಲ್ಲ, SITನೂ ಸಮೇತ ಅವ್ರಿಗೊಂದು ಹಿಡನ್ ಅಜೆಂಡಾ ಕೊಟ್ಟಿದ್ರು, ನೀವು ಅಷ್ಟು ದಿನ ತಳ್ಕೊಂಡು ಹೋಗ್ರಿ ಅಂತ. ಆದ್ರೆ ಎಲ್ಲ ವಿಚಾರಗಳು ಬಂದ ಮೇಲೆ ಇಲ್ಲ ಅವರು ನಾಟಕ ಮಾಡಿಲ್ಲ, ಅವ್ರು ಈಗಲೂ ಒಪ್ಕೊಳ್ಳಕ್ ರೆಡಿ ಇಲ್ಲ. ಅವ್ರ ವಿರುದ್ಧ ಪಿತೂರಿ ಮಾಡಿದಾರಂತೆ. ಸಾರ್, ಈಗ ನಾನು ನೇರವಾಗಿ ಕೇಳ್ತೀನಿ, ಒಬ್ಬ ಮನುಷ್ಯನ ಕೈ ಬಾಯಿ ಕಚ್ಚೆ ಎಲ್ಲವೂ ಕ್ಲೀನ್ ಆಗಿದ್ರೆ ಹೋರಾಟಗಾರರು ನೇರವಾಗಿ ಹೋರಾಟ ಮಾಡಬೇಕು. ಬ್ಯಾಕ್ ಡೋರ್ ಎಂಟ್ರಿನ ಯಾವತ್ತೂ ತಗೊಳ್ಳಬಾರ್ದು. ಅವರ ಕುಮ್ಮಕ್ಕನಿಂದಲೇ FIR ಆಗಿದ್ದು, ಅವರ ಕುಮ್ಮಕ್ಕನಿಂದಲೇ SIT ಆಗಿದ್ದು, ಅವರ ಕುಮ್ಮಕ್ಕನಿಂದಲೇ ಸಾರ್ವಜನಿಕವಾಗಿ ಅವರು ಹೋರಾಟಗಳನ್ನೆಲ್ಲ ಮಾಡಿದ್ದು. ಇವತ್ತ್ಯಾಕೆ ನೀವು ಬರೀ ಪೊಲೀಸರು 4 ಜನಕ್ಕೆ ನೋಟಿಸ್ ಕೊಟ್ಟ ತಕ್ಷಣ ಪರಾರಿ ಆಗ್ಬಿಟ್ರಿ? ತಲೆ ಮರೆಸ್ಕೊಂಡು ಹೋದ್ರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಪರಾರಿ ಆಗಿಲ್ಲ, ಅಂಡರ್ ಗ್ರೌಂಡ್ ಯಾವ ಹೋರಾಟಗಾರ ಅಲ್ಲೇ ಎಲ್ಲೋ ಹೋರಾಟದಲ್ಲಿ ಇದಾರಂತೆ, ಸಮಾವೇಶದಲ್ಲಿ ಪಾಲ್ಗೊಳ್ತಿದ್ದಾರೆ. ಪರಾರಿ ಆಗಿಲ್ಲ ಅಂದ್ರೆ ನಾನು ಒಂದು ಹೇಳ್ತೀನಿ, ಅಲ್ಲಲ್ಲ, ಇದು ಈ ಭಗತ್ ಸಿಂಗು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಅಂಡರ್ ಗ್ರೌಂಡ್ ಹೋದ್ರಲ್ಲ, ಹಂಗಾಗಿದ್ದಾರೆ ಇವರು. ಅದಕ್ಕೂ ಒಂದು ಹೋರಾಟಗಾರರಿಗೆ ನಾನು ಆಗ್ಲೇ ಹೇಳಿದೆ, ಅವು 3 ಶುದ್ಧವಾಗಿ ಇಟ್ಕೊಂಡಿದ್ರೆ ಅವರು ವಿ ಆರ್ ರೆಡಿ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಬರ್ತೀನಿ ನಿಮ್ಮ ಪೊಲೀಸ್ ಸ್ಟೇಷನ್ ಬಂದು ಎಲ್ಲ ಹೇಳ್ತೀನಿ ಅಂತ. ಯಾವತ್ತೋ ಇವರೆಲ್ಲನೂ ಸಹ SIT ಅವರು ಒಂದಷ್ಟು ರೆಡಿ ಮಾಡಿ ಇವ್ರಿಗೆಲ್ಲ ಮನೆಗೆ 1ನೇ ಬಾರಿ ನೋಟಿಸು, 2ನೇ ಬಾರಿ ನೋಟಿಸು, 3ನೇ ಬಾರಿ ನೋಟಿಸು. ಬೇರೆಯವ್ರಿಗಾದ್ರೂ ಹಿಂಗೆ ಮಾಡ್ತಾರಾ SIT ಅವರು? ಹೇಳಿ,
ಸರ್ಕಾರನೂ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೆ ಇದ್ದಾರೆ. ಅದರಲ್ಲಿ ಇನ್ನೊಂದು ಅವ್ರಿಗೊಂದು ಗ್ಯಾಂಗ್ ಬಂದು ಅವ್ರಿಗೆ ಎತ್ತದು ಪೂರಾ ಪಾರದರ್ಶಕವಾಗಿ ನಡಿಬೇಕು ಅಂತ ಇನ್ನೊಂದು ನಾಟಕ ನಿನ್ನೆ ಮೊನ್ನೆ ನಡೆದಿದ್ದು. ಇವೆಲ್ಲ ಆಗಬೇಕಾದಾಗ ನೀವು ಬಂದು ಕೋರ್ಟ್ನಲ್ಲಿ ಬ್ಯಾಕ್ಡೋರ್ ಎಂಟ್ರಿಲಿ ಸ್ವಾಮಿ ಆ ಕ್ರೈಮ್ ನಂಬರ್ಗೆ ಸ್ಟೇ ಕೊಡಿ, ನಮಗೆ ಕೊಟ್ಟಿರೋ ನೋಟಿಸ್ಗೆ ಸ್ಟೇ ಮಾಡಿ. ಈ ಕೊಂಬೆ ಮೇಲೆ ಆ ಕಡೆ ಸೈಡ್ ಕೂತ್ಕೊಂಡು ಆ ಕೊಂಬೆ ಕಡಿದ್ರೆ ಯಾರು ಬೀಳ್ತಾರೆ ಹೇಳಿ? ಆ ಕಡಿತಾ ಇದ್ದೇನೋ ಆ ಕೊಂಬೆ ಸಮೇತ ಕೆಳಗಡೆ ಬೀಳ್ತಾನೆ. ಇವ್ರು ಮಾಡ್ಕೊಂಡಿರೋದು ಹೇಗೆ ಅಂದರೆ, ಇದೇ ಒಂದು ಗ್ಯಾಂಗ್, ಏನು ಬೋರ್ಡೆ ಗ್ಯಾಂಗ್ ಅಂತ ಹೇಳ್ತೀವಿ ನಾವೆಲ್ಲ, ಪ್ರೊಡ್ಯೂಸರು ಇವರು ಎಲ್ಲರೂ ಸೇರಿಕೊಂಡು ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿಯನ್ನು ರೆಡಿ ಮಾಡಿ ಸೆಟಪ್ ಮಾಡಿ ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಆ ಕಂಪ್ಲೇಂಟ್ ಮೇಲೆ ಹಲವಾರು ವಿಧಗಳಲ್ಲಿ ಪ್ರೆಸರ್ ತಗೊಬಂದ್ಬಿಟ್ಟು ಸರ್ಕಾರದ ಮೇಲೆ ಹೌದ್ರಿ ಇದು ನೂರಾರು ಶವಗಳನ್ನ ಸಾವಿರಾರು ಶವಗಳನ್ನ ಹೂತಿದ್ದಾರೆ ಅಂತ ಒಂದು ಧರ್ಮಸ್ಥಳದಂತಹ ಒಂದು ಶ್ರದ್ಧಾ ಕೇಂದ್ರದ ಮೇಲೆ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಇವರ ಎಲ್ಲ ಒಂದು ಇದು. ಆ ಇದರೊಳಗಡೆ ಏನಾಗುತ್ತೆ, ಅವರು ಇಷ್ಟೆಲ್ಲ ಮಾಡಿದ್ನ ಸರ್ಕಾರನೂ ಸಹ ಒಪ್ಕೊಂಡು, ಏನಂದರೆ ಸರ್ಕಾರನೂ ಹೇಗಿದೆ ಅಂದರೆ ನೀ ಸತ್ತಂಗೆ ಮಾಡು ನಾನು ಹತ್ತಂಗೆ ಮಾಡ್ತೀನಿ ಅಂತ ಅವರ ಅಹವಾಲುಗಳನ್ನೆಲ್ಲ ತಿಳಿದುಕೊಂಡು ಕೊನೆಗೆ SIT ಅಂತ ಒಂದು ಫಾರ್ಮ್ ಮಾಡಿಬಿಟ್ರು. ಅದಕ್ಕೊಂದು ಪೊಲೀಸ್ ಸ್ಟೇಷನ್ ಸ್ಟೇಟಸ್ ಕೊಟ್ಟರು. ಅದಕ್ಕೆಲ್ಲ ಇವರುಗಳು ಓಡಾಡಿದ್ದು, ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನಮ್ಮ ಹತ್ರ ಬೇಕಾದಷ್ಟು ದಾಖಲೆಗಳಿದೆ ನೋಡಿ, ಇಲ್ಲಿದೆ ಅಲ್ಲಿದೆ ಅಂತ. ಯೂಟ್ಯೂಬರ್ಗಳು, ಸೆನ್ಸಾರ್ಲೆಸ್ ಯೂಟ್ಯೂಬರ್ಗಳು ಏನು ಬಿಟ್ಟಿದ್ದು ಬಾಣ. ಆಮೇಲೆ ಒಂದು ಅಜ್ಜಿಯನ್ನು ಬೇರೆ ರೆಡಿ ಮಾಡ್ಕೊಂಡು ಬಂದರು. ಏನು ತಿಮ್ಮರೋಡಿ ಅವರು ಜನನಾಯಕರಂಗೆ ಧರ್ಮಸ್ಥಳಕ್ಕೆ ನಾನು ಬುಲ್ಡೋಸರ್ ತಗೊಂಡು ಹೋಗ್ತೀನಿ ಅಂದರು. LH ಒಳಗಡೆ ಬಾಂಬ್ ಬಿಟ್ಟಂಥ ವ್ಯಕ್ತಿ ನನ್ನ ಹತ್ರ ಎಲ್ಲ ಇದ್ದೀರಿ, ನಾನು ಎಲ್ಲ ಹೇಳ್ಬಿಡ್ತೀನಿ ರೀ ಅಂತ ನಕ್ಕೊಂಡು ಹೇಳ್ತಿದ್ರು. ಯಾವತ್ತು ಚಿನ್ನಯ್ಯನ ಅರೆಸ್ಟ್ ಮಾಡಿದ್ರು, ಪಾಪ ನಿಜವಾಗ್ಲೂ ಈ ಇದರಲ್ಲಿ ದುಡ್ಡಿದ್ದವ್ರಿಗೆ ಒಂದು ಕಾನೂನು, ದುಡ್ಡು ಇಲ್ದವ್ರಿಗೆ ಒಂದು ಕಾನೂನು. ಚಿನ್ನಯ್ಯನ ಜಾಗದಲ್ಲಿ ತಿಮ್ಮರೋಡಿ ಅರೆಸ್ಟ್ ಆಗಿದ್ದಿದ್ರೆ ಹೇಳಿ, ಇವತ್ತು ಪಾಪದ ವ್ಯಕ್ತಿ ಚಿನ್ನಯ್ಯ ಒಳಗೋದ, ಅವನು ಎಲ್ಲವನ್ನೂ ಬಾಯಿ ಬಿಟ್ಟಿದ್ದಾನೆ. ಈಗ ನನ್ನ ಅಂದಾಜಿನ ಪ್ರಕಾರ ಇದೊಂದೆಲ್ಲ ಒಂದು ದೊಡ್ಡ ದುಷ್ಟಕೂಟ ಇದೆ ಸ್ವಾಮಿ. ನನ್ನನ್ನು ಇವರು ಬಲಿಪಶು ಮಾಡಿದ್ದಾರೆ, ಇವರಿಗೆಲ್ಲ ಹಣ ಕೊಟ್ಟಿದ್ದಾರೆ, ಇವ್ರಿಗೆ ನನಗೆ ಹೀಗೆ ಹೇಳು ಅಂತ ಹೇಳಿದರು, ನಾನು ಹಿಂಗೆ ಅವ್ರು ಹೇಳ್ದಂಗೆ ಆ್ಯಕ್ಟಿಂಗ್ ಮಾಡಿದೆ ಅಂತ. ಯಾವತ್ತು ಎಲ್ಲ ವಿಚಾರಗಳು ಹೊರಗಡೆಗೆ ಬಂತು, ಹಾಗೇನೆ ಇನ್ನೊಂದು ಭಾಗದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಟುಕೊಂಡಂತಹ ಜನಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಅಪಾದನೆ ಬರ್ತಾ ಇದೆ ಅಂತ ಒಂದು ಪ್ರೆಸರ್ ಕ್ರಿಯೇಟ್ ಆದ ತಕ್ಷಣ SIT ಅವರು ಭಾಳ ಚುರುಕು ಮಾಡಿದ್ರು. ಒಂದು ಸರಿ ಕಡಿಮೆ ಮಾಡಿದ್ರು, ಆಮೇಲೆ ಪುನಃ ತನಿಖೆ ಸ್ಟಾರ್ಟ್ ಮಾಡಿದ್ರು. ಕಂಡಲ್ಲೆಲ್ಲ ಆಗಿದ್ರು. ನೂರಾರು ಶವ ಅಲ್ಲ, ಸಾವಿರಾರು ಶವನೂ ಸಿಗಲಿಲ್ಲ. ಇವ್ರಿಗೆ ಸಿಕ್ಕಿದ್ದು ಯಾವುದ್ಯಾವುದು, ಅದ್ಯಾವುದೋ ಒಂದು 2-3 ಸಣ್ಣದು ಮೂಳೆಗಳು ಸಿಕ್ಕಿದ್ದು. ಸಹಜವಾಗಿ ಅಂತಲ್ಲಿ ಸಿಕ್ಕೇ ಸಿಗುತ್ತದೆ. ಅಸಹಜ ಸಾವಿನಂದು ಕೆಲವೊಂದು ಹೂತಿರೋದು ಸಿಕ್ಕಿರ್ತದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಇವರು ಇಷ್ಟೆಲ್ಲ ನಾಟಕ ಮಾಡಿದ್ರಲ್ಲ, SITನೂ ಸಮೇತ ಅವ್ರಿಗೊಂದು ಹಿಡನ್ ಅಜೆಂಡಾ ಕೊಟ್ಟಿದ್ರು, ನೀವು ಅಷ್ಟು ದಿನ ತಳ್ಕೊಂಡು ಹೋಗ್ರಿ ಅಂತ. ಆದ್ರೆ ಎಲ್ಲ ವಿಚಾರಗಳು ಬಂದ ಮೇಲೆ ಇಲ್ಲ ಅವರು ನಾಟಕ ಮಾಡಿಲ್ಲ, ಅವ್ರು ಈಗಲೂ ಒಪ್ಕೊಳ್ಳಕ್ ರೆಡಿ ಇಲ್ಲ. ಅವ್ರ ವಿರುದ್ಧ ಪಿತೂರಿ ಮಾಡಿದಾರಂತೆ. ಸಾರ್, ಈಗ ನಾನು ನೇರವಾಗಿ ಕೇಳ್ತೀನಿ, ಒಬ್ಬ ಮನುಷ್ಯನ ಕೈ ಬಾಯಿ ಕಚ್ಚೆ ಎಲ್ಲವೂ ಕ್ಲೀನ್ ಆಗಿದ್ರೆ ಹೋರಾಟಗಾರರು ನೇರವಾಗಿ ಹೋರಾಟ ಮಾಡಬೇಕು. ಬ್ಯಾಕ್ ಡೋರ್ ಎಂಟ್ರಿನ ಯಾವತ್ತೂ ತಗೊಳ್ಳಬಾರ್ದು. ಅವರ ಕುಮ್ಮಕ್ಕನಿಂದಲೇ FIR ಆಗಿದ್ದು, ಅವರ ಕುಮ್ಮಕ್ಕನಿಂದಲೇ SIT ಆಗಿದ್ದು, ಅವರ ಕುಮ್ಮಕ್ಕನಿಂದಲೇ ಸಾರ್ವಜನಿಕವಾಗಿ ಅವರು ಹೋರಾಟಗಳನ್ನೆಲ್ಲ ಮಾಡಿದ್ದು. ಇವತ್ತ್ಯಾಕೆ ನೀವು ಬರೀ ಪೊಲೀಸರು 4 ಜನಕ್ಕೆ ನೋಟಿಸ್ ಕೊಟ್ಟ ತಕ್ಷಣ ಪರಾರಿ ಆಗ್ಬಿಟ್ರಿ? ತಲೆ ಮರೆಸ್ಕೊಂಡು ಹೋದ್ರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಪರಾರಿ ಆಗಿಲ್ಲ, ಅಂಡರ್ ಗ್ರೌಂಡ್ ಯಾವ ಹೋರಾಟಗಾರ ಅಲ್ಲೇ ಎಲ್ಲೋ ಹೋರಾಟದಲ್ಲಿ ಇದಾರಂತೆ, ಸಮಾವೇಶದಲ್ಲಿ ಪಾಲ್ಗೊಳ್ತಿದ್ದಾರೆ. ಪರಾರಿ ಆಗಿಲ್ಲ ಅಂದ್ರೆ ನಾನು ಒಂದು ಹೇಳ್ತೀನಿ, ಅಲ್ಲಲ್ಲ ಇದು
ಈ ಭಗತ್ ಸಿಂಗು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಅಂಡರ್ಗ್ರೌಂಡ್ ಹೋದ್ರಲ್ಲ ಹಂಗಾಗಿದ್ದಾರೆ ಇವರು. ಅದಕ್ಕೂ ಒಂದು ಹೋರಾಟಗಾರರಿಗೆ ನಾನು ಆಗ್ಲೇ ಹೇಳಿದೆ, ಅವು 3 ಶುದ್ಧವಾಗಿ ಇಟ್ಕೊಂಡಿದ್ರೆ ಅವರು ವಿ ಆರ್ ರೆಡಿ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಬರ್ತೀನಿ ನಿಮ್ಮ ಪೊಲೀಸ್ ಸ್ಟೇಷನ್ ಬಂದು ಎಲ್ಲ ಹೇಳ್ತೀನಿ ಅಂತ. ಯಾವತ್ತೂ ಇವರೆಲ್ಲನೂ ಸಹ SIT ಅವರು ಒಂದಷ್ಟು ರೆಡಿ ಮಾಡಿ ಇವ್ರಿಗೆಲ್ಲ ಮನೆಗೆ 1ನೇ ಬಾರಿ ನೋಟಿಸು, 2ನೇ ಬಾರಿ ನೋಟಿಸು, 3ನೇ ಬಾರಿ ನೋಟಿಸು. ಬೇರೆಯವ್ರಿಗಾದ್ರೂ ಹಿಂಗೆ ಮಾಡ್ತಾರ SIT ಅವರು? ಹೇಳಿ. ಸರ್ಕಾರನೂ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೆ ಇದ್ದಾರೆ. ಅದರಲ್ಲಿ ಇನ್ನೊಂದು ಅವ್ರಿಗೊಂದು ಗ್ಯಾಂಗ್ ಬಂದು ಅವ್ರಿಗೆ ಎತ್ತುದು ಪೂರಾ ಪಾರದರ್ಶಕವಾಗಿ ನಡಿಬೇಕು ಅಂತ ಇನ್ನೊಂದು ನಾಟಕ ನಿನ್ನೆ ಮೊನ್ನೆ ನಡೆದಿದ್ದು. ಇವೆಲ್ಲ ಆಗಬೇಕಾದಾಗ ನೀವು ಬಂದು ಕೋರ್ಟ್ನಲ್ಲಿ ಬ್ಯಾಕ್ಡೋರ್ ಎಂಟ್ರಿಲಿ ಸ್ವಾಮಿ ಆ ಕ್ರೈಮ್ ನಂಬರ್ಗೆ ಸ್ಟೇ ಕೊಡಿ, ನಮಗೆ ಕೊಟ್ಟಿರೋ ನೋಟಿಸ್ಗೆ ಸ್ಟೇ ಮಾಡಿ. ಅಲ್ಲ, ಅಮೃತೇಶ್ವರ, ಈಗ